ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿ ಮತ್ತು ಕಡಲೆಕಾಳು ಹಾಕಿಬಿಟ್ಟು ಗಶಿ ಅಂತ ಮಾಡ್ತೀವಿ ನಾವು. ಅದನ್ನು ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು 1 ಲೋಟ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ರಾತ್ರಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದಿದ್ದು. ಅದನ್ನು ಇವಾಗ ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪನ್ನು ಹಾಕಿಬಿಟ್ಟು 1 ಲೋಟ ನೀರನ್ನು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಅಷ್ಟು ನೀರನ್ನು ಹಾಕಿಬಿಟ್ಟು ಅದನ್ನು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 7 ವಿಷಿಲ್ 7-8 ವಿಷಿಲ್ಲು ಫಸ್ಟು 1 ವಿಷಿಲ್ ಬಂದ ತಕ್ಷಣ ಸಣ್ಣ ಬೆಂಕಿ ಮೇಲೆ ಇಟ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಇಟ್ಬಿಟ್ಟು ಒಂದು 7-8 ವಿಷಿಲ್ಲು ಬರೆಸ್ಕೋಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ. ಹಲಸಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಹಲಸಿನಕಾಯಿ ಕಟ್ ಮಾಡಿಬಿಟ್ಟು 4 ಪೀಸ್ ಮಾಡಿಕೊಂಡು ಅದ್ರದ್ದು ಮಧ್ಯದ ಭಾಗನ ಮಧ್ಯದಲ್ಲಿರುತ್ತಲ್ಲ ದಂಟು, ಅದನ್ನು ತೆಕ್ಕೋಬೇಕು. ಅದನ್ನು ತೆಕ್ಕೊಂಡು ಸಿಪ್ಪೆನ ನಿಧಾನವಾಗಿ ತಕ್ಕೊಬೇಕು. ಇದು ಸೈಡ್ ಡಿಶ್ ಥರ ಮಾಡುವಂಥ ಇದು ಸೈಡ್ ಡಿಶ್ಶಾಗಿ ಇದು ನೋಡಿ, ಈ ಥರ ಸಿಪ್ಪೆನ ಬಿಡಿಸ್ಕೋಬೇಕು. ಸಿಪ್ಪೆನ ತಕ್ಕೊಂಬಿಟ್ಟು ಇದು ನಮಗೆ ಎಷ್ಟು ದೊಡ್ಡ ಪೀಸ್ಗಳು ಬೇಕೋ ಅಷ್ಟು ದೊಡ್ಡ ಪೀಸ್ಗಳನ್ನು ಮಾಡ್ಕೋಬೇಕು. ಇದು ಹಲಸಿನಕಾಯಿನೇ ಹೆಚ್ಚಾಗಿ ಯೂಸ್ ಮಾಡಿ ಮಾಡೋವಂಥದ್ದು ಇದು ಗಶಿ. ಇದು ನೋಡಿ, ಇಷ್ಟು ಪೀಸನ್ನು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಉಪ್ಪು ಹಾಕಿಬಿಟ್ಟು, ಸ್ವಲ್ಪ ಉಪ್ಪು ಹಾಕಿ, ಅದು ಕಡಲೆಕಾಳಿಗೆ ಸ್ವಲ್ಪ ಹಾಕಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಸಪ್ರೇಟಾಗಿ ಬೇಯಿಸ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಬೇಯಿಸಿದ್ರೆ ಒಂದೊಂದು ತುಂಬ ಮೆತ್ತಗಾಗ್ಬಿಡುತ್ತೆ, ಇಲ್ಲ ಕೆಲವೊಂದು ಬೇಯೋದೇ ಇಲ್ಲ. ಆ ಥರ ಒಂದೊಂದು ಸಲ ಹಾಗಾಗುತ್ತೆ. ಹಾಗಾಗಿ ನಾವು ನೋಡ್ಕೊಂಡು ಬೆಂದಿದೆಯೋ ಅಂತ ನೋಡಿಬಿಟ್ಟು ಮಾಡ್ಕೋಬೋದು. ಮಸಾಲೆಗೆ ಒಂದು ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, 1 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಕೊತ್ತಂಬರಿ ಬೀಜ, ಧನಿಯಾ ಬೀಜ, ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಿರೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆಗೆ. ಇದು ಇವಾಗ ಉದ್ದಿನಬೇಳೆ ಮತ್ತು ಇದನ್ನು ಹುರ್ಕೋಬೇಕು. ಈಗ ಮೀನ್ವೈಲ್ ನಾನು ಇದನ್ನು ಬೆಂದಿದೆಯೋ ಅಂತ ನೋಡ್ಕೊತಾ ಇದ್ದೀನಿ. ಕಡಲೆಕಾಳು ಈಗ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಕಡಲೆಕಾಳು. ಈಗ ಕಡಲೆಕಾಳನ್ನು ಇವಾಗ ಈ ಮಸಾಲೆನ ಹುರ್ಕೋಬೇಕು. ಉದ್ದಿನಬೇಳೆ ಮತ್ತು ಧನಿಯಾ ಬೀಜ ಎರಡೂ ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಇದು ದೊಡ್ಡ ಬೆಂಕಿಲಿ ಹುರ್ಕೊಂಡ್ರೆ ಅಷ್ಟು ಪರಿಮಳ ಚೆನ್ನಾಗಿ ಬರೋದಿಲ್ಲ. ಹೀಗಾಗಿ ಸಣ್ಣ ಬೆಂಕಿನಲ್ಲಿ ಉದ್ದಿನಬೇಳೆನೂ ಹಾಕಿಬಿಟ್ಟು, ಕೊತ್ತಂಬರಿ ಬೀಜ, ಉದ್ದಿನಬೇಳೆನೂ ಹಾಕಿಬಿಟ್ಟು ಸಣ್ಣ ಬೆಂಕಿನಲ್ಲಿ ಇದು ಕೆಂಪಗೆ ಹುರ್ಕೋಬೇಕು. ಇದು ಚೆನ್ನಾಗಿ ಟೇಸ್ಟ್ ಬರೋದು ಇದನ್ನು ಹುರಿದಿದ್ರ ಮೇಲಕ್ಕೇನೆ. ಇದು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರೋ ತನಕ ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ರೆ ಇದು ಒಳ್ಳೆ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಇದು ಮೆಣಸಿನ್ಕಾಯಿನೂ ಸಣ್ಣ ಬೆಂಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೋಬೇಕು. ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಇದು ಮಿಕ್ಸರ್ನಲ್ಲಿ ಹಾಕಿಬಿಟ್ಟು, ಇದು ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿನ ನಾನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕಾಯಿ ಇದನ್ನು ಕಡಲೆಕಾಳು ಹಾಕಿರ್ತೀರ ಅದ್ರ ಪ್ರಮಾಣದಲ್ಲಿ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡಿಕೊಂಡು ತೊಗೋಬೋದು. ಇದಿಷ್ಟನ್ನು ಮಿಕ್ಸರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ತೀರ ತರಿನೂ ಅಲ್ಲ, ತುಂಬ ನೈಸು ಅಲ್ಲ, ಆ ಥರ ಮಿಕ್ಸಿ ಮಾಡ್ಕೋಬೇಕು. 1 ಲೋಟ ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಮಿಕ್ಸರಲ್ಲೇ ಆಗಿದೆ. ಈಗ ಇದು ಕಡಲೆಕಾಳು ಬೆಂದಿದೆಯಲ್ಲ, ಅದನ್ನು ಈ ಹಲಸಿನಕಾಯಿನೂ ನೋಡಿಬಿಟ್ಟು ಬೆಂದಿದ್ರೆ ಅದು ನೋಡಿ, ಇವಾಗ ಹಲಸಿನಕಾಯಿ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ ಹಲಸಿನಕಾಯಿ. ಇವಾಗ ಕಡಲೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಕಡಲೆಕಾಳನ್ನು ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಷ್ಟು ಕಡಲೆಕಾಳು ನಾನು ಎಷ್ಟು ಬೇಯಿಸಿದ್ನಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ. ಅಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಅದಕ್ಕೆ ಸೇರಿಸ್ಕೋಬೇಕು. ಮತ್ತು ಇವಾಗ ನಾವು ಉಪ್ಪನ್ನು ಎರಡಕ್ಕೂ ಹಾಕಿದ್ದೀವಿ. ಅದು ನಾವು ಬಾಯಲ್ಲಿ ಹಾಕ್ಕೊಂಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೋಡಿಬಿಟ್ಟು ಉಪ್ಪು ಕಮ್ಮಿ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇ ಕುದಿಸ್ಕೋಬೋದು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕದು. ಇದನ್ನು ಸೈಡ್ ಡಿಶ್ಶಾಗಿ ಯೂಸ್ ಮಾಡೋದಿದು. ಬೇಕಾದರೆ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು. ಮತ್ತು ಹೆಚ್ಚಾಗಿ ಇದನ್ನು ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ತೀವಿ ನಾವು. ಇದು ಯಾವುದಕ್ಕೆ ಬೇಕಾದ್ರೂ, ಮುದ್ದೆಗೆ, ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಆಗುತ್ತೆ. ಈಗ ಸಾಸಿವೆ ಕರಿಬೇವು ಚಟಪಟ ಅಂದಮೇಲೆ
ಚೆನ್ನಾಗಿ ಒಗ್ಗರಣೆ ಕೊಡಬೇಕೊಂದು. ಇದು ನಮ್ಮ ಗಶಿ ರೆಡಿ ಆಗೋಯ್ತು ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಇರುತ್ತೆ. ಇದನ್ನು ಒಂದು ಸರ್ತಿ ಮಾಡಿಬಿಟ್ಟು ನೋಡಿ, ನಿಮಗೆ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ಸಲ್ಲಿ ಹಾಕಿ. ಥ್ಯಾಂಕ್ ಯು. ಧನ್ಯವಾದಗಳು.